ಎಲ್ಲರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 26ನೇ ಕಂತಿನ ಹಣ ಬಿಡುಗಡೆ ಆಗಿದೆ, ಖಾತೆಗಳಿಗೆ ಜಮಾ ಪ್ರಾರಂಭ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬರ್ತಾ ಇದೆ. ಹಾಗಾದ್ರೆ ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ? ಮೊದಲನೇ ಹಂತದಲ್ಲಿ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಬಂದಿದೆ, ಎಷ್ಟು % ಜನರಿಗೆ ಹಣ ಬಂದಿದೆ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ 25ನೇ ಕಂತಿನ ಹಣನೂ ಕೂಡ ಇನ್ನೂ ನಮಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟನ್ನು ಮಾಡ್ತಾ ಇದ್ದೀರಾ. ಅವ್ರಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇವಾಗ 3ನೇ ಹಂತದಲ್ಲೂ ಕೂಡ ಹಣ ಬಿಡುಗಡೆ ಆಗಿದೆ, ಸಾಕಷ್ಟು ಜನರಿಗೆ ಹಣ ಜಮಾ ಆಗ್ತಾ ಇದೆ, ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಇವಾಗ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನಾ ಹಣ ಪಡೆಯೋದಕ್ಕೆ ಜೀವಿತ ಪ್ರಮಾಣ ಪತ್ರನ ಕಡ್ಡಾಯವಾಗಿ ಸಲ್ಲಿಸಬೇಕಾ, ಈಗಲೇ ಸಲ್ಲಿಸಬೇಕಾ, ಎಲ್ಲಿ ಹೋಗಿ ಸಲ್ಲಿಸಬೇಕು, ಎಲ್ಲಿ ಸಿಗುತ್ತೆ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅಂಡ್ ಇಷ್ಟೇ ಅಲ್ಲ, ಇಂದಿರಾ ಕಿಟ್ನ ಯಾವ ತಿಂಗಳಿಂದ ಕೊಡ್ತಾರೆ, ಯಾವ ತಿಂಗಳಿಂದ ಪ್ರಾರಂಭ ಮಾಡ್ತಾರೆ ಅಂತಲೂ ಕೂಡ ಕೇಳ್ತಾ ಇದ್ದಾರೆ, ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 26ನೇ ಕಂತಿನ ಹಣದ ಬಗ್ಗೆ ಕೆಲವೊಂದು ಕಮೆಂಟ್ಗಳು ಬರ್ತಾ ಇದೆ. 26ನೇ ಕಂತಿನ ಹಣ ಜಮಾ ಪ್ರಾರಂಭ ಆಗಿದೆ, ನಮಗೆ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು. ಹಾಗಾದರೆ ನಿಜವಾಗ್ಲೂ ಬಿಡುಗಡೆ ಆಗಿದೆ ಏನು ಅಂತ ನೋಡೋದಾದರೆ ಇಲ್ಲಿ ತುಂಬ ಜನರಿಗೆ ಹಣ ಬಂದಿಲ್ಲ, ಎಲ್ಲೋ ಇಬ್ಬರು ಕಮೆಂಟನ್ನು ಮಾಡಿದ್ದಾರೆ ಅಷ್ಟೇ. ನಾನು ಕಮೆಂಟ್ ಮಾಡಿರೋದನ್ನು ಕೂಡ ಇವಾಗ ಸ್ಕ್ರೀನಲ್ಲಿ ಹಾಕ್ತೀನಿ ನೋಡಿ. 26 ರಿಸೀವ್ ಅಂತ ಹಾಕಿದ್ದಾರೆ, ಬಟ್ ಯಾವುದೇ ರೀತಿ ರಿಪ್ಲೈನ ಮಾಡ್ತಾ ಇಲ್ಲ. ಇಲ್ಲಿ DBT ಸ್ಟೇಟಸ್ನ ಚೆಕ್ ಮಾಡಿ ನೋಡಿದಾಗ ಪುಷ್ ಟು DBT ಅಂತ ತೋರಿಸ್ತಾ ಇತ್ತು. ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಅಪ್ಡೇಟನ್ನ ಕೊಟ್ಟಿದ್ದಾರೆ. ಆಲ್ರೆಡಿ ಒಂದು 2 ಸರಿ ಅಂತೂ ಅಪ್ಡೇಟನ್ನ ಕೊಟ್ಟಿದ್ದಾರೆ. 25, 26ನೇ ಕಂತಿನ ಹಣ ಎರಡೂ ಕಂತಿನ ಹಣನೂ ಕೂಡ ನಾನು ಹಾಕಾಗಿದೆ, ಕ್ಲಿಯರೆನ್ಸ್ ಕೂಡ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರು ಅಪ್ಡೇಟನ್ನ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಾಗಿಂದನೂ ಕೂಡ ಪುಷ್ ಟು DBT ಅಂತಾನೆ ತೋರಿಸ್ತಾ ಇತ್ತು. ಸೊ ಹೇಳೋಕ್ಕಾಗಲ್ಲ, ಎಲ್ಲೋ ಇಬ್ಬರಿಗೆ ಸ್ಟಾರ್ಟಿಂಗ್ ಏನಾಗುತ್ತೆ ಅಂತ ಟ್ರಯಲ್ಗೋಸ್ಕರ ಒಂದು ಸ್ವಲ್ಪ ಜನಕ್ಕೆ ಬರುತ್ತಲ್ವ, 1%, 2%. ಸೊ ಆ ರೀತಿನೂ ಕೂಡ ಬಂದಿರಬಹುದು. 100% ಬಂದಿದೆ ಅಂತ ಇಲ್ಲಿ ಹೇಳೋಕ್ಕಾಗಲ್ಲ, ಯಾಕಂದರೆ ಅವ್ರು ಯಾವುದೇ ರೀತಿ ರಿಪ್ಲೈನ ಮಾಡ್ತಾ ಇಲ್ಲ, ಯಾವ ಊರು ಏನು ಯಾವಾಗ ಬಂತು ಅಂತ ಹೇಳ್ಬಿಟ್ಟು. ಸೊ ಒಟ್ಟಿನಲ್ಲಿ ರಿಸೀವ್ ಆಯಿತು ಅಂತ ಹಾಕಿದ್ದಾರೆ. ನನ್ನ ಚಾನಲ್ ಅಷ್ಟೇ ಅಂತಲ್ಲ, ಕೆಲವೊಂದು ಬೇರೆ ಚಾನಲ್ಗಳಲ್ಲೂ ಕೂಡ ಹಾಕಿದ್ದಾರೆ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು. ಬಟ್ ಅದು 100% ಬಂದಿದೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲೋ ಒಂದು ಕಡೆನೂ ಅನಿಸುತ್ತೆ, ಸ್ಟಾರ್ಟಿಂಗಲ್ಲಿ ಬರುತ್ತಲ್ಲ ಟ್ರಯಲ್ಲಿಗೆ ಅಂತ ಹೇಳ್ಬಿಟ್ಟು 1%, 2% ಜನರಿಗೆ ಬಂದಿತ್ತಲ್ಲ, ಸೊ ಆ ರೀತಿ ಏನಾದರೂ ಬಂದಿರ್ಬೋದು ಅಂತ ಅನಿಸುತ್ತೆ. ಹಂಗೇನಾದರೂ ಬಂದಿತ್ತು ಅಂದರೆ ಇನ್ನೊಂದು 3-4 ದಿನದಲ್ಲಿ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಜಮಾ ಆಗೋಕ್ಕೆ ಪ್ರಾರಂಭ ಆಗುತ್ತೆ. ಇವಾಗ DBT ಸ್ಟೇಟಸಲ್ಲೂ ಕೂಡ ಪುಷ್ ಟು DBT ಅಂತ ತೋರಿಸ್ತಾ ಇದೆ ಅಲ್ವಾ, ಅದು ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 1 ವಾರ ಆಯಿತು. ಸೊ ಯಾವಾಗ ಬೇಕಿದ್ರೂ ಕೂಡ ಜಮಾ ಆಗ್ಬೋದು. ನಿನ್ನೆ ಕಮೆಂಟ್ ಹಾಕಿದ್ದಾರೆ, ನಿನ್ನೆ ಸಂಜೆ 26 ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಮೇ ಬಿ ಇವತ್ತು ಸಂಜೆವರೆಗೂ ವೆಯ್ಟ್ ಮಾಡೋಣ. ಮೇ ಬಿ ಬಂದರೂ ಬರ್ಬೋದು, ಬರಲಿಲ್ಲ ಅಂತಂದರೆ ಎಲ್ಲೋ 1%, 2% ಬಂದಿದೆ ಅಂತಂದರೆ ಇನ್ನೊಂದು 3-4 ದಿನದಲ್ಲಿ ಎಲ್ರಿಗೂ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಾದರೂ ಇನ್ ಕೇಸ್ ನೀವು ವಿಡಿಯೋ ನೋಡ್ತಾ ಇರುವಂಥವ್ರು ನಿಮಗೆ ಏನಾದರೂ ಬಂದಿದೆ ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಯಾವ ಊರು ಏನು ಯಾವಾಗ ಬಂತು ಅಂತ ಹೇಳ್ಬಿಟ್ಟು. ಇನ್ನು ಮೊದಲನೇ ಹಂತದಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ ಅಂತ ಹೇಳಿದೆ. ಇನ್ನು ಪ್ರಾಪರಾಗಿ ಅವರು ಜಿಲ್ಲೆನ ಮೆನ್ಷನ್ ಮಾಡಿಲ್ಲ, ಯಾವ್ಯಾವ ಜಿಲ್ಲೆಗೆ ಬಂದಿದೆ ಅಂತಲೂ ಕೂಡ ಗೊತ್ತಿಲ್ಲ. ಜಸ್ಟ್ 26 ರಿಸೀವ್ ಆಗಿದೆ ಅಂತಲೇ ಕಮೆಂಟ್ ಹಾಕಿರುವಂಥದ್ದು. ಸೊ ಹಾಗಾಗಿ ತುಂಬ ಜನ ಏನಾದರೂ ಕಮೆಂಟ್ ಮಾಡಿದ್ರು ಅಂತಂದರೆ ಮತ್ತೆ ನಾನು ಕನ್ಫರ್ಮ್ ಆಗಿ ತಿಳಿಸ್ತೀನಿ 100% ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು. ಬಟ್ ಈಗ ಆ ಕಮೆಂಟನ್ನು ನಾವು ಲೆಕ್ಕಕ್ಕೆ ತಗೊಂಡು 100% ಬಿಡುಗಡೆ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಬಂದಿದ್ರು ಬಂದಿರ್ಬೋದು, ಇಲ್ಲ ಅಂದರೂ ಇಲ್ಲ. ವೆಯ್ಟ್ ಮಾಡೋಣ, ಇವತ್ತು ಸಂಜೆ ನಾಳೆವರೆಗೂ ವೆಯ್ಟ್ ಮಾಡಿ ನೋಡೋಣ. ನಾಳೆ ಅಷ್ಟರಲ್ಲಿ ಒಂದು ಸ್ವಲ್ಪ ಜನಕ್ಕೆ ಬಂತು ಅಂತಂದರೆ ಅಲ್ಲಿ ಕನ್ಫರ್ಮ್ ಆಗಿ ಗೊತ್ತಾಗ್ಬಿಡುತ್ತೆ ಬಿಡುಗಡೆ ಆಯಿತು ಅಂತ ಹೇಳ್ಬಿಟ್ಟು. ಇನ್ನು 25ನೇ ಕಂತಿನ ಹಣನೂ ಕೂಡ ನಮಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಕಮೆಂಟನ್ನು ಮಾಡ್ತಾ ಇದ್ರು. ಇವಾಗ 3ನೇ ಹಂತದಲ್ಲೂ ಕೂಡ ಮೊನ್ನೆ ಸಂಜೆಯಿಂದ ಜಮಾ ಪ್ರಾರಂಭ ಆಗಿದೆ. ಇವತ್ತು ಬೆಳಗ್ಗೆ ತುಂಬ ಜನರಿಗೆ ಬಂದಿದೆ. ಶಿವಮೊಗ್ಗದವರಿಗೆ ಹಾಗೆ ಗುಲ್ಬರ್ಗ ಅವರಿಗೆ ತುಂಬ ಜನರಿಗೆ ಇವತ್ತು ಹಣ ರಿಸೀವ್ ಆಗಿದೆ. ಯಾರಿಗೆಲ್ಲ ಪೆಂಡಿಂಗ್ ಇತ್ತು ನಿಮ್ಮ ಅಕೌಂಟ್ಗಳನ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇವತ್ತು ಕೂಡ ಸಾಕಷ್ಟು ಜನರಿಗೆ ಬಂದಿದೆ, ನಿನ್ನೆನೂ ಕೂಡ ಸಾಕಷ್ಟು ಜನರಿಗೆ ಬಂದಿದೆ. ಸೊ ಇದೇ ರೀತಿಯಾಗಿ ಇನ್ನೊಂದು 2-3 ದಿನ ಬಂತು ಅಂತಂದರೆ 100% ಎಲ್ರಿಗೂ ಕೂಡ ಕ್ಲಿಯರ್ ಆಗುತ್ತೆ. 26 ಬರೋ ಅಷ್ಟರಲ್ಲೇ. ಸೊ ಇನ್ ಕೇಸ್ ಬರಲಿಲ್ಲ ಅಂದ್ರೂ ಕೂಡ ಇವಾಗ ಏನಾದ್ರು ಸಡನ್ನಾಗಿ 26 ಸ್ಟಾರ್ಟ್ ಆಯಿತು ಅಂದರೂ ನಿಮಗೆ ಫಸ್ಟ್ 25 ಬರುತ್ತೆ, ಆಮೇಲೆ 26ನೇ ಕಂತಿನ ಹಣವಂತೂ ಬಂದೇ ಬರುತ್ತೆ. ಸೊ ಅಲ್ಲಿವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಹೇಳ್ದಂಗೆ ಸಾಕಷ್ಟು ಜನರಿಗೆ ಜಮಾ ಪ್ರಾರಂಭ ಆಗಿದೆ 3ನೇ ಹಂತದಲ್ಲಿ. 25ನೇ ಕಂತಿನ ಹಣನ ವೆಯ್ಟ್ ಮಾಡಿ, ಎಲ್ರಿಗೂ ಕೂಡ ಬರುತ್ತೆ. ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನಾ ಹಣನ ಪಡೆಯೋದಕ್ಕೆ ಜೀವಿತ ಪ್ರಮಾಣ ಪತ್ರನ ಕಡ್ಡಾಯವಾಗಿ ಸಲ್ಲಿಸಬೇಕಾ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ದಾರೆ. ಅಂದರೆ ಸರ್ಕಾರದಿಂದ ಅಧಿಕೃತವಾಗಿ ಅನೌನ್ಸ್ ಆಗಿಲ್ಲ, ಇನ್ನು ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು CM ಅದಕ್ಕೆ ಸೂಚನೆನ ಕೊಟ್ಟಿದ್ದಾರೆ. ಇವಾಗ ಸತ್ತವ್ರ ಅಕೌಂಟಿಗೆಲ್ಲ ಹೋಗ್ತಾ ಇದೆ ಅಲ್ವಾ, ಸೊ ಅದನ್ನೆಲ್ಲ ಸ್ಟಾಪ್ ಮಾಡೋದಕ್ಕೋಸ್ಕರ ಜೀವಿತ ಪ್ರಮಾಣ ಪತ್ರನ ಕಡ್ಡಾಯವಾಗಿ ಮಾಡ್ತಾರೆ. ಬಟ್ ಅದ್ರ ಬಗ್ಗೆ CM ಸೂಚನೆನೂ ಕೂಡ ಕೊಟ್ಟಿದ್ದಾರೆ, ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಈಗ ಅದ್ರ ಬಗ್ಗೆ ಮೀಟಿಂಗ್ ಆಗ್ತಾ ಇದೆ. ಇವಾಗ ಅದನ್ನು ಹೆಂಗೆ ಮಾಡಬೇಕು, ಎಲ್ಲಿ ಹೋಗಿ ಸಲ್ಲಿಸಬೇಕು, ಅದನ್ನು ಎಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಇವಾಗ ಅದ್ರ ಬಗ್ಗೆನೂ ಕೂಡ ಚಿಂತನೆ ನಡೆಸ್ತಾ ಇದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ. ಬಟ್ ಅಧಿಕೃತವಾಗಿ ಈಗಲೇ ಕೊಡಬೇಕು, 26ನೇ ಕಂತಿಗೆ ಕೊಡಬೇಕಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಘೋಷಣೆ ಮಾಡಿಲ್ಲ. ಹಂಗೇನಾದರೂ ಇತ್ತು ಅಂತಂದರೆ
ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಎಲ್ಲೂ ಹೋಗಿ ಕೊಡೋ ಆಗಿಲ್ಲ. ನೀವು 26ನೇ ಕಂತಿಗೂ ಏನು ತೊಂದರೆ ಇಲ್ಲ, ಬರುತ್ತೆ. ಅವ್ರೇನಾದರೂ ಹಂಗೆ ಮಾಡ್ಬೇಕಂತಂದ್ರು ಇವಾಗ ಸಡನ್ನಾಗಿ ಮಾಡಿದ್ರು ಕೂಡ ಅದು ಆಗಲ್ಲ. ಯಾಕಂದರೆ ಅದು ಟೈಮ್‌ನ ತಗೊಳುತ್ತೆ. ಇವಾಗ 1,24,00,000 ಜನ ಫಲಾನುಭವಿಗಳಿರುವಂಥದ್ದು. ಸೊ ಅವರೆಲ್ಲರೂ ಸಲ್ಲಿಸಬೇಕಂತಂದ್ರೆ 15 ದಿನ ಟೈಮ್ ತಗೊಳುತ್ತೆ, ತಿಂಗಳು ಟೈಮ್ ತಗೊಳುತ್ತೆ, 2 ತಿಂಗಳು ಕೂಡ ಟೈಮ್‌ನ ತಗೊಳುತ್ತೆ. ಕೆಲವೊಬ್ಬೊಬ್ರಿಗೆ ಗೊತ್ತೇ ಇರಲ್ಲ, 3 ತಿಂಗಳು ಟೈಮ್‌ನ ತಗೊಳುತ್ತೆ. ಸೊ ಅದು ತುಂಬ ಟೈಮ್ ತಗೊಳ್ಳೋದ್ರಿಂದ ಈಗ ಸಡನ್ನಾಗಿ ಮಾಡೋಕ್ಕಾಗಲ್ಲ. 26ಕ್ಕಂತೂ ಏನೂ ತೊಂದರೆ ಇಲ್ಲ. ಮೇ ಬಿ 26ಕ್ಕೆ 27ನೇ ಕಂತಿಗೆ ಮಾಡ್ಬೋದು. ಅದನ್ನು ಎಲ್ಲಿ ಸಲ್ಲಿಸಬೇಕು ಅಂತಂದ್ರೆ ಇವಾಗ ನಾರ್ಮಲ್ ಆಗಿ ಇವಾಗ ಪಿಂಚಣಿ ಹಣ ಪಡಿತಾ ಇರುವಂಥವರೆಲ್ಲ ಏನು ಮಾಡ್ತಾರೆ, ಸೈಬರ್ ಸೆಂಟರ್‌ಗಳಲ್ಲೂ ಕೂಡ ಹೋಗಿ ತೆಗೆಸ್ಕೊತಾರೆ ಜೀವಿತ ಪ್ರಮಾಣ ಪತ್ರನ. ಒಂದು ಜೆರಾಕ್ಸ್ ಕೊಡ್ತಾರೆ. ಅದನ್ನು ಫಿಲ್ ಮಾಡಬೇಕಷ್ಟೇ. ಫಿಲ್ ಮಾಡಿ ನೀವು ಒಂದು ಸೈನ್ ಹಾಕಿ ನೀವು ಎಲ್ಲಿ ಪಿನ್ಷನ್ ತಗೋತೀರಾ ಅಲ್ಲಿ ಕೊಡಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ ಇವಾಗ ಬರ್ತ್ ಸರ್ಟಿಫಿಕೇಟ್ ಎಲ್ಲ ಜೆರಾಕ್ಸ್ ಅಂಗಡಿಗಳಲ್ಲಿ ಸಿಗುತ್ತಲ್ವಾ, ಬರ್ತ್ ಸರ್ಟಿಫಿಕೇಟ್‌ಗಳು ಹಾಗೆ ಅಪ್ಲಿಕೇಶನ್‌ಗಳು. ಸೊ ಅದೇ ರೀತಿ ಲೈಫ್ ಸರ್ಟಿಫಿಕೇಟ್ ಅಂತಂದರೆ ಜೀವಿತ ಪ್ರಮಾಣ ಪತ್ರ ಕೊಡಿ ಅಂದರೆ ಒಂದು ಅಪ್ಲಿಕೇಶನ್ನ ಕೊಡ್ತಾರೆ. ಅದನ್ನು ಫಿಲ್ ಮಾಡಿ ನೀವು ಎಲ್ಲಿ ತಗೋತೀರಾ ಅಲ್ವಾ, ಬ್ಯಾಂಕಿಗೆ ಬರುತ್ತೆ ಅಂತಂದರೆ ನೀವು ಬ್ಯಾಂಕಿಗೆ ಕೊಡಬೇಕಾಗುತ್ತೆ. ಅದಿನ್ನೂ ಅವರು ಸರ್ಕಾರದವ್ರು ತಿಳಿಸ್ಬೇಕು. ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಡಬೇಕಾ, ಅಥವಾ ಕರ್ನಾಟಕ ಒಂದು ಬೆಂಗಳೂರು ಒನ್‌ಗೆ ಕೊಡಬೇಕಾ, ಅಥವಾ ಅಂಗನವಾಡಿಗಳಲ್ಲಿ ಕೊಡಬೇಕಾ, ಅಥವಾ ಬ್ಯಾಂಕಿಗೆ ಕೊಡಬೇಕಾ ಅಂತ ಹೇಳ್ಬಿಟ್ಟು ಅವರೇನೇ ತಿಳಿಸ್ತಾರೆ. ಇಂಥ ಪ್ಲೇಸಲ್ಲಿ ನೀವು ಕೊಡಬೇಕು ಅಂತ ಹೇಳ್ಬಿಟ್ಟು ಆವಾಗ ನೀವು ಅಲ್ಲಿ ಹೋಗಿ ಕೊಡಬೇಕಾಗುತ್ತೆ. ಯೂಶುವಲ್ ಆಗಿ ಪಿಂಚಣಿ ಹಣ ತಗೊಳ್ಳುವಂಥವರೆಲ್ಲ ಏನು ಮಾಡ್ತಾರೆ, ಬ್ಯಾಂಕಲ್ಲಿ ಅಲ್ವಾ ಬರೋದು ಹಣ, ಬ್ಯಾಂಕಿಗೆ ಕೊಟ್ಬಿಡ್ತಾರೆ. ಸೊ ಆ ರೀತಿ ಮಾಡಿದ್ರೆ ಇನ್ನೂ ತುಂಬ ಈಸಿ ಆಗುತ್ತೆ. ಸದ್ಯಕ್ಕೆ ಯಾವುದೇ ರೀತಿ ಟೆನ್ಷನ್ ಇಲ್ಲ. ಸರ್ಕಾರದಿಂದನೂ ಕೂಡ ಕೊಡಲೇಬೇಕು ಕಡ್ಡಾಯ ಅಂತೇನು ತಿಳಿಸಿಲ್ಲ. ಆ ರೀತಿ ಕಡ್ಡಾಯ ಮಾಡೋವರೆಗೂ ಕೂಡ ವೆಯ್ಟ್ ಮಾಡೋಣ. ಇವಾಗ ಕ್ಲಿಯರ್ ಆಗಿ ಗೊತ್ತಾಯಿತು ಅನ್ಕೊತೀನಿ. ಇನ್ನು ಇಂದಿರಾ ಕಿಟ್ಟನ್ನ ಯಾವಾಗಿಂದ ಕೊಡ್ತಾರೆ, ಇಂದಿರಾ ಕಿಟ್ಟನ್ನು ಕೊಡ್ತೀವಿ ಅಂತ ಹೇಳಿ 6 ತಿಂಗಳಾಯ್ತಲ್ವಾ. ಸೊ ಯಾವಾಗ ಕೊಡ್ತಾರೆ ಅಂತ ತುಂಬ ಜನ ಕಾಯ್ತಾ ಇದ್ದಾರೆ. ಈ ತಿಂಗಳಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ. ಬಟ್ ಈ ತಿಂಗಳಲ್ಲಿ ಕೊಡೋದಿಲ್ವಂತೆ. ಸೊ ಇವಾಗ ಟೆಂಡರ್ ಕೊಟ್ಟಿರುವಂಥ ಪ್ರಕ್ರಿಯೆ ಎಲ್ಲ ಕೂಡ ಮುಗಿದಿದೆ. ನಿಮಗೆ ಏಪ್ರಿಲ್ ಅಥವಾ ಮೇನಿಂದ ನಾವು ಇಂದಿರಾ ಕಿಟ್ ಕೊಡೋದಕ್ಕೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಸರ್ಕಾರದಿಂದ ತಿಳಿಸಿದ್ದಾರೆ. ಸದ್ಯಕ್ಕೆ ಇವಾಗ ಫೆಬ್ರವರಿನೂ ಇಲ್ಲ, ಮಾರ್ಚ್ ಇಲ್ಲ, ಏಪ್ರಿಲ್ ಅಥವಾ ಮೇಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಅಂದರೆ ಏಪ್ರಿಲಲ್ಲೂ ಕನ್ಫರ್ಮ್ ಆಗಿಲ್ಲ, ಮೇಯಿಂದ ಆಲ್ಮೋಸ್ಟ್ ಆಗ್ಬೋದು ಅಂತ ಅನ್ಸುತ್ತೆ. ಇನ್ನೊಂದು 2 ತಿಂಗಳಾದಮೇಲೆ ಮೇ ಬಿ ಬಹುಶಃ ಅವಾಗ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸದ್ಯಕ್ಕೆ ಈ ತಿಂಗಳಲ್ಲಿ ಏನು ಕೊಡ್ತಾ ಇಲ್ಲ. ಓಕೆನಾ, ಕ್ಲಿಯರಾಗಿ ಗೊತ್ತಾಯಿತು ಅಂದ್ಕೊತೀನಿ. ಇನ್ನು ಪಿಂಚಣಿ ಹಣ ನಮಗಿನ್ನೂ ಬಂದಿಲ್ಲ ಅಂತಲೂ ಕೂಡ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಪಿಂಚಣಿ ಹಣ ಪ್ರತಿದಿನವೂ ಕೂಡ ಸ್ವಲ್ಪ ಜನಕ್ಕೆ ಬರ್ತಾ ಇದೆ. ನಿನ್ನೆನೂ ಕೂಡ ಸಾಕಷ್ಟು ಜನರಿಗೆ ಬಂದಿದೆ. ಆಲ್ಮೋಸ್ಟ್ ಒಂದು 70% ಅಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ. ಯಾರಿಗೆಲ್ಲ ಪೆಂಡಿಂಗ್ ಇತ್ತು ನೋಡಿ, ಜನವರಿ ಹಾಗೆ ಫೆಬ್ರವರಿ 2 ತಿಂಗಳದ್ದು ಕೂಡ ಬರ್ತಾ ಇದೆ. ವೆಯ್ಟ್ ಮಾಡಿ. ಅದು ಕೂಡ ಸಡನ್ನಾಗಿ ಒಂದೇ ಸಾರಿ ಎಲ್ರಿಗೂ ಬರಲ್ಲ ಅಲ್ವಾ, ಪ್ರತಿದಿನವೂ ಕೂಡ ಸ್ವಲ್ಪ ಜನಕ್ಕೆ ಬರುತ್ತೆ. ಹಂಗಾಗಿ ಇವತ್ತು ಬಂದಿಲ್ಲ ಅಂತಂದರೆ ನಾಳೆ ನಾಡಿದ್ದಷ್ಟು ನಿಮ್ಗೆ ಖಂಡಿತವಾಗ್ಲೂ ಬರುತ್ತೆ. ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಿ. ಇವತ್ತಿನ ಮಾಹಿತಿ ಇದಾಗಿತ್ತು. ಯಾರೆಲ್ಲ ವಿಡಿಯೋನ ನೋಡಿದಿರೋ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.